ರವಿವಾರದ ವಿಶೇಷ ರೆಡ್ ಎಫ್ಎಂ ಅತಿಥಿ ಕಾರ್ಯಕ್ರಮ ಕೇಳ್ತಿದ್ರೆ ನಾನು ನಿಮ್ಮ ಜೀವಾನಿ ಅಂಡ್ ಗುರುರಾಜ್ ಕರಜ್ಕಿ ಅವರ ಸಾರಥ್ಯದಲ್ಲಿ ನಮ್ಮ ಕಲಬುರಗಿಯಲ್ಲಿರುವ ವೇದಿಕ್ ಇನ್ಸ್ಟಿಟ್ಯೂಟ್ ಒಂದು ಸಂಸ್ಥೆ ಏನಿದೆ. ಸೊ ಅಲ್ಲಿ ಯಾವ ಸಬ್ಜೆಕ್ಟ್ಸ್ಗೆ ಹೇಗೆ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾರೆ, ಇದರಿಂದ ರಿಸಲ್ಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ತಿದ್ವಿ. ಈಗ ಡೈರೆಕ್ಟರ್ ಕೂಡ ನಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ಮಾತಾಡೋಣ ಅವ್ರ ಜೊತೆಗೆ. ನಾನು ಮಂಜುಳಾ ಪಾಟೀಲ್ ಅಂತ ವೇದಿಕ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್. ಓಕೆ, ಈಗ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಮೇಡಮ್ ತಗೊಂಡ್ರೆ ನಾವು ಅಲ್ಲಿ ಟೀಚಿಂಗು ಕಂಟಿನ್ಯೂಸ್ ಆಗಿ ಟೆಸ್ಟ್ POIQ ಸಾಲ್ವ್ ಮಾಡೋದು ಇದೆಲ್ಲ ಇರುತ್ತೆ. ಈಗ ಎಲ್ಲಾ ಸ್ಟೂಡೆಂಟ್ಸು ಒಂದೇ IQ ಅಂತೂ ಇರಲ್ಲ, ಒಂದೇ ಇಂಟ್ರೆಸ್ಟ್ ಅಂತೂ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ವೇದಿಕಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಬಂದಾಗ ಅವ್ರ ಇಂಟ್ರೆಸ್ಟ್ ಬಿಲ್ಡ್ ಮಾಡಕ್ಕೆ ಯಾವ ತರ ಆಕ್ಟಿವಿಟೀಸ್ ಮಾಡ್ತಾರೆ? ಮಕ್ಕಳಿಗೆಲ್ಲ ಕುದಿಸ್ಕೊಂಡು ಓದಿಸ್ತಾ ಇರ್ತೀವಿ. ಅವರಿಗೆ ಡೌಟ್ಸ್ ಅಂದ್ರೆ ಮುಂಚೆ ಡೌಟ್ಸ್ ಕೇಳಿ ನೀವೇ ಓದ್ಕೊಳ್ಳಿ ಅಂದ್ರೆ ಓದ್ತಾ ಇರ್ಲಿಲ್ಲ. ಅದನ್ನ ಈಗ ಚೇಂಜ್ ಮಾಡ್ಕೊಂಡಿದೀವಿ, ಓದೋ ಮೆಥಡ್ ಚೇಂಜ್ ಮಾಡಿಸಿದೀವಿ. ಅವ್ರಿಗೆ ಒಂದಿಷ್ಟು 10 ಕ್ವಶನ್ಸ್ ಕೊಟ್ಬಿಟ್ಟು ಮಾಡೋಕ್ ಹೇಳ್ತೀವಿ. ಅವ್ರ ಬೋರ್ಡ್ ಮೇಲೆ ಮಾಡ್ಸಕ್ ಹೇಳ್ತೀವಿ. ಅಂದ್ರೆ ಮಕ್ಕಳು ತಾವೇ ಮಾಡ್ಬೇಕಾದ್ರೆ ಮಾಡೋದಿಲ್ಲ, ಒಬ್ರೊಬ್ರು ಮಾಡ್ತಾರೆ, ಒಬ್ರು ಮಾಡಲ್ಲ. ಯಾರು ವೀಕ್ ಇದಾರೆ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮಕ್ಕಳಿಗೆ ಕರೆದು ಬೋರ್ಡ್ ಮೇಲೆ ಮಾಡಿಸ್ತಾ ಇದೀವಿ. ಇವಾಗ ಅವ್ರಿಗೆ ಮತ್ತೆ ಕೌನ್ಸಿಲಿಂಗ್ ಮಾಡಿಸ್ತಾ ಇದೀವಿ. ಅಂದ್ರೆ ನಮ್ಮ ಹತ್ರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಎಲ್ಲ ಕೌನ್ಸಿಲಿಂಗ್ ಬರ್ತಾರೆ. ಅವ್ರು ಬಂದು ಮಕ್ಕಳಿಗೆ ಯಾವ ತರ ಈಸಿ ಮೆಥಡ್ ನೆನಪಲ್ಲಿ ಇಟ್ಕೋಬೇಕು, ನೀವು ಯಾವ ತರ ಶಾರ್ಟ್ ಕಟ್ ಆಗಿ ಓದ್ಬೇಕು. ಇನ್ನು ಒಬ್ರೊಬ್ಬರಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇದ್ರು ಅವರು ಓದಕ್ ಮನಸ್ಸು ಬರ್ತಾರಲ್ಲ, ಅಳ್ತಾ ಇರ್ತಾರೆ, ಏನೋ ಒಂದು ಪರ್ಸನಲಿ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಕಂಡು ಹಿಡಿದು ಅವ್ರಿಗೆ ಆ ತರ ಹೇಳ್ತಾ ಗೈಡ್ ಮಾಡ್ತಾ ಇದೀವಿ. ಅವ್ರ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈಗ ಕೆಲವೊಂದ್ ಕಡೆ ಮ್ಯಾಮ್ ಯೂಶಲಿ ಕೆಲವೊಂದ್ ಸ್ಟೂಡೆಂಟ್ಸ್ಗೆ ನಾವು ಅವ್ರಿಗೆ ಕರೆದು ಲೆಕ್ಕ ಕೊಡ್ತೀವಿ ಅಥವಾ ಬೋರ್ಡ್ ಮೇಲೆ ಮಾಡ್ ಅಂತೀವಿ ಅಂದಾಗ ಅದೇ ಒಂದು ಫಿಯರ್ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್ಗೆ. ನನಗ್ ಕರೆದು ಹೇಳ್ತಾರೇನೋ, ನನಗ್ ಕರೆದು ಇದು ಮಾಡ್ತಾರೇನೋ ಅಂತ. ಸೊ ಆ ಫಿಯರ್ ಫ್ಯಾಕ್ಟರ್ ಎಲ್ಲ ಹೇಗ್ ದೂರ ಮಾಡ್ತಾರೆ? ಇಲ್ಲ, ಮಕ್ಕಳಿಗೆ ಆತರ ಫಿಯರ್ ಬರದೇ ಇರೋ ತರ ಮುಂಚೆ ಅವ್ರಿಗೆಲ್ಲ ಗೈಡ್ ಮಾಡ್ಬಿಟ್ಟು ಕಲಿಸಿ ಅವ್ರಿಗೆ ನಿಮ್ಮ ಇದು ಮಾಡಿದ್ರೆ ನಿಮ್ಗೆ ಹೆದರಿಕೆ ಹೋಗುತ್ತೆ, ಇದ್ರಲ್ಲಿ ಪರ್ಫೆಕ್ಟ್ ಆಗ್ತೀರಾ ಅಂತ ಒಂದು ಅವ್ರಿಗೆ ನಂಬಿಕೆ ತರಿಸಿದ್ಮೇಲೆ ನಾವು ಬೋರ್ಡ್ ಮೇಲೆ ಮಾಡಕ್ ಕೊಡೋದು ಅವ್ರಿಗೆ. ಅವ್ರು ಬಂದು ಮಾಡಿದ್ಮೇಲೆ ಅವ್ರು ಹ್ಯಾಪಿ ಆಗಿದ್ದಾರೆ. ಅಂದ್ರೆ ವೀಕ್ ಇರೋ ಮಕ್ಕಳು ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ತುಂಬಾ ಬದಲಾವಣೆ ಆಗ್ತದೆ. ಲಾಸ್ಟ್ ಇಯರ್ ನೋಡಿದ್ರೆ ನಮ್ಮ ಹತ್ರ ಸಾವಿತ್ರಿ ಅಂತ ಬಂದಿದ್ಲು, ಕನ್ನಡ ಮೀಡಿಯಂ ಸ್ಟೂಡೆಂಟ್. ಅವಳಿಗೆ ಮುಂಚೆಯಿಂದ ಹೆದರಿಕೆ ಇತ್ತು, ನಾನು ಮಾಡೋದಿಲ್ಲ, ಇಂಗ್ಲಿಷ್ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತ. ಅವಳಿಗೆ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಗೈಡ್ ಮಾಡ್ಬಿಟ್ಟು ಅವಳಿಗೆ ಕನ್ನಡ ಮೀಡಿಯಂದ ಡಿಕ್ಷನರಿ ಎಲ್ಲ ಕೊಟ್ಟು ಅರ್ಥ ಮಾಡಿಸ್ಕೊಂಡು ಅವಳು ಆಮೇಲೆ ಪಿಕಪ್ ಆದ್ಲು. ಅವಳಿಗೆಲ್ಲ ಧೈರ್ಯ ತುಂಬಿ ಅಂದ್ರೆ ಈ ತರ ಅರ್ಥ ಮಾಡೋ, ಅವಳಿಗೆ ಯಾವ ತರ ಮೆಥಡ್ ಅಲ್ಲಿ ಅರ್ಥ ಆಗುತ್ತೆ ಆ ತರ ಅರ್ಥ ಮಾಡಿಸಿ ಹೇಳಿದ್ವಿ. ಅವ್ಳು ಪಿಕಪ್ ಆಗಿ ಈಗ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಹೋಗ್ತಾರೆ. ಈಗ ನಮ್ಮ ರೆಡ್ ಎಫ್ಎಂ ಕೇಳೋಗರಿಗೆ ಮ್ಯಾಮ್ ಸ್ಪೆಷಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ವೇದಿಕ್ ಇನ್ಸ್ಟಿಟ್ಯೂಟ್ ಏನು ಈ ಒಂದು ಒಳ್ಳೆ ಕೋಚಿಂಗ್ ನೀಡ್ತಾ ಇದೆ, ಇಟ್ಸ್ ನಾಟ್ ಜಸ್ಟ್ ಅ ಕೋಚಿಂಗ್, ಒಂದು ಸ್ಟೂಡೆಂಟ್ ನ ಫ್ಯೂಚರ್ ನ ಬಿಲ್ಡ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ ಕೇಳೋಗರಿಗೆ ಏನ್ ಹೇಳಿ? ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಇದೇ ಆಗಿ, ನಾವು ವೇದಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ತಾ ಇರೋದು ನೀವು ಇದೇ ಮಾಡಿ ಅಂತ ನಾವು ಫೋರ್ಸ್ ಮಾಡ್ತಾ ಇಲ್ಲ. ಅವ್ರ ಇಂಟ್ರೆಸ್ಟ್ ಅಲ್ಲಿ ಅವ್ರು ಮಾಡ್ಕೊಳ್ಳಿ, ಆದ್ರೆ ಅವ್ರಿಗೆ ಒಂದು ರೂಟ್ ಅಲ್ಲಿ ಹೋಗೋಕೆ ನಾವು ಗೈಡ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.